ಮಿಷನ್ ಇಂಪಾಸಿಬಲ್ ದ ಫೈನಲ್ ರೆಕನಿಂಗ್ ರಿವ್ಯೂ ಮಾಡ್ತಾ ಇದೀವಿ. 30 ವರ್ಷಗಳು 8 ಫಿಲಂಗಳು ಈ ಫ್ರಾಂಚೈಸಿನ ಮೂಡ್ ಬಂದಿದೆ ಮತ್ತು ಈ ಮೂವಿ ಬಂದು ಫ್ರಾಂಚೈಸಿದು ಕೊನೆ ಮೂವಿ ಆಗಿದೆ. ಆದ್ರೆ ಈ ಮೂವಿ ಯಾವುದೇ ರೀತಿಯಾದ ಕನ್ಕ್ಲೂಷನ್ ಇಲ್ಲ, ಓಪನ್ ಎಂಡಿಂಗ್ ಅಲ್ಲಿ ಬಿಟ್ಟಿದ್ದಾರೆ. ಯಾಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ಬಾರಿ ಕೂಡ ಟಾಮ್ ಕ್ರೂಸ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ಮಿಷನ್ ಇಂಪಾಸಿಬಲ್ ಅಂದ್ರೆ ಟಾಮ್ ಕ್ರೂಸ್ ಅವರು ಸಕದಾಗಿ ಮಾಡಿದ್ದಾರೆ. ಟಾಮ್ ಕ್ರೂಸ್ ಅವರು ಸೀಟ್ ಜಂಪ್ ಮಾಡೋ ಸೀನ್ ಸಕದಾಗಿದೆ. ಸಿನಿಮಾಟೋಗ್ರಫಿ ಕೂಡ ಸಕದಾಗಿ ಮೂಡ್ ಬಂದಿದೆ. ಕ್ರಿಸ್ಟೋಫರ್ ನೋಲನ್ ಅವರ ಲೆವೆಲ್ ಗೆ ತೋರ್ಸಕ್ ಹೋಗಿದ್ದಾರೆ. ಎಡಿಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಫೈಟಿಂಗ್ ಸೀಕ್ವೆನ್ಸಸ್ ಎರಡ್ ಕಡೆ ನಡೀತಾ ಇರುತ್ತೆ. ಶಿಫ್ಟ್ ಸಗದಾಗಿ ಮಾಡ್ತಾರೆ, ಮ್ಯಾಚಿಂಗ್ ಸಗದಾಗಿ ಮಾಡಿದ್ರೆ ಅಂತ ಹೇಳ್ಬೋದು. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಈ ಮೂವಿ ಬಂದು ಫ್ರಾಂಚೈಸಿ ಒನ್ ಆಫ್ ದ ವರ್ಸ್ಟ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಯಾಕೆಂದ್ರೆ ಸ್ಟೇಕ್ಸ್ ತುಂಬಾ ಇತ್ತು, ಬಟ್ ಡಿಲಿವರ್ ಮಾಡೋರು ಫೇಲ್ ಆಗಿದ್ದಾರೆ. ಟಾಮ್ ಕ್ರೂಸ್ ಫ್ಯಾನ್ಸ್ ಮತ್ತು ಮಿಷನ್ ಇಂಪಾಸಿಬಲ್ ಫ್ಯಾನ್ಸ್ ಅಕಸ್ಮಾತ್ ಆಯ್ತು ಅಂದ್ರೆ ಈ ಮೂವಿನ ಹೋಗಿ ಐಮ್ಯಾಕ್ಸ್ ಅಲ್ಲಿ ನೋಡಿ. ಯಾಕೆ ಅಂದ್ರೆ ಸಿನಿಮಾಟೋಗ್ರಫಿಲಿ 2 ಸೀಕ್ವೆನ್ಸಸ್ ಸಕದಾಗಿ ಬಂದಿದೆ. ಒಂದು ಸಬ್ಮರೈನ್ ಸೀಕ್ವೆನ್ಸ್ ಮತ್ತು ಇನ್ನೊಂದು ಪ್ಲೇನ್ ಅಲ್ಲಿ ನಡೆಯೋ ಫೈಟ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮತ್ತೆ $400 ಮಿಲಿಯನ್ ಎಲ್ಲಿ ಸ್ಪೆಂಡ್ ಮಾಡಿದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಗಳಿಗೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಮೂವಿ ಬಂದು ಹೆಸರಿಗೆ ಮಾತ್ರ ಮಿಷನ್ ಇಂಪಾಸಿಬಲ್ ಫೈನಲ್ ರೆಕನಿಂಗ್, ಆದ್ರೆ ಈ ಮೂವಿ ಯಾವುದೇ ರೀತಿಯಾದ ಕನ್ಕ್ಲೂಷನ್ ಇಲ್ಲ, ಓಪನ್ ಎಂಡಿಂಗ್ ಬಿಟ್ಟಿದ್ದಾರೆ.